ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಿಮ್ಮ ಪ್ರೀತಿಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೋಡಿ ಫ್ರೆಂಡ್ಸ್, ನಾವು ಇಂದಿನ ತರಗತಿಯಲ್ಲಿ ಕ್ರಿಯಾಪದಗಳಿಗೆ ಸಂಬಂಧಪಟ್ಟಂತೆ ಅದರಲ್ಲೂ ಕೂಡ ಕಾಲಾನುಸಾರವಾಗಿ ಮತ್ತು ಅರ್ಥಾನುಸಾರವಾಗಿ ಕ್ರಿಯಾಪದಗಳನ್ನ ನೋಡಿದ್ದೀವಿ. ಅದರ ಜೊತೆಗೆ ಪ್ರಯೋಜಕ ಧಾತುಗಳ ಬಗ್ಗೆ ನೋಡಿದ್ದೀವಿ. ಯಾವ ಧಾತುಗಳು? ಪ್ರಯೋಜಕ ಧಾತುಗಳು. ಈ ಪ್ರಯೋಜಕ ಧಾತುಗಳು ಅಂದರೆ ಏನಪ್ಪ ಅಂದರೆ, ಒಂದು ಕೆಲಸವನ್ನು ಆ ವ್ಯಕ್ತಿ ಮಾಡದೆ ಬೇರೆ ವ್ಯಕ್ತಿಯಿಂದ ಕೆಲಸ ಮಾಡಿಸುವುದು. ಯಾವ ರೀತಿಯಪ್ಪ ಅಂದರೆ, ಅವನು ಮನೆಯನ್ನು ಕಟ್ಟಿಸಿದನು. ಪ್ರಯೋಜಕ ಧಾತು ಅಲ್ಲಿ ಕಟ್ಟಿಸಿದನು ಅಂದರೆ ಅವ ಮನೆ ಕಟ್ಟುತ್ತಾ ಇಲ್ಲ, ಬೇರೆಯವರಿಂದ ಕಟ್ಟಿಸ್ತಾ ಇದ್ದಾನೆ. ಹೌದಾ? ಅವಳು ಪತ್ರವನ್ನು ಬರೆಯಿಸಿದಳು. ಅವಳು ಏನು ಮಾಡ್ತಾ ಇದ್ದಾಳೆ? ಪತ್ರವನ್ನು ಬರೆಸಾಕತ್ತಾಳೆ, ಬೇರೆಯವರಿಂದ ಬರೆಸಾತಾಳೆ. ಅಂದರೆ ಆ ಕೆಲಸವನ್ನು ಅವನು ಮಾಡದೆ ಬೇರೆಯವರಿಂದ ಮಾಡಿಸ್ತಾ ಇದ್ರಪ್ಪ ಅಂದ್ರೆ ಅದು ಏನಾಗ್ತೈತಿ? ಪ್ರಯೋಜಕ ಧಾತು ಆದೈತಿ. ಅವುಗಳ ಬಗ್ಗೆ ನೋಡಿದ್ವಿ. ನೆಕ್ಸ್ಟ್ ನ್ಯೂನ ರೂಪಗಳ ಬಗ್ಗೆ ನೋಡಿದ್ವಿ. ನ್ಯೂನ ರೂಪ ಅಂದರೆ ಏನಪ್ಪ ಅಂದರೆ, ಒಂದು ಕ್ರಿಯಾಪದವು ಅದು ಪೂರ್ಣವಾಗಿರೋದಿಲ್ಲ, ಅದು ಅಪೂರ್ಣವಾಗಿರ್ತೈತಿ. ಅಂಥವುಗಳಿಗೆ ನಾವು ನ್ಯೂನ ರೂಪಗಳು ಅಂತ ಕರಿತೀವಿ. ಅದನ್ನು ನಾವು ಪ್ರೀವಿಯಸ್ ಕ್ಲಾಸ್ ಅಂದರೆ ನಿನ್ನೆಯ ಕ್ಲಾಸ್ನಲ್ಲಿ ನಾವು ನೋಡಿದ್ವಿ. ಆ ಕ್ಲಾಸ್ ಬೇಕಪ್ಪ ಅಂದರೆ ನನ್ನ ಪ್ಲೇಲಿಸ್ಟ್ನಲ್ಲಿ ಹೋಗಿ ಅಲ್ಲಿ ನೀವು ನೋಡ್ಬೇಕು. ಕನ್ನಡ ಗ್ರಾಮರ್ ಹತ್ತಿರುತ್ತೆ, ಅಲ್ಲಿ ಹೋಗಿ ನೀವು ನೋಡ್ಕೋಬೋದು. ಓಕೆನಾ? ಯಾರೆಲ್ಲ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗನೆ ಸಬ್ಸ್ಕ್ರೈಬ್ ಆಗಿ. ಇವತ್ತಿನ ಕ್ಲಾಸ್ನಲ್ಲಿ ನಾವು ಲಿಂಗ ಮತ್ತು ವಚನಗಳ ಬಗ್ಗೆ ನೋಡ್ತಾ ಬರೋಣ. ಮೊದಲನೇದಾಗಿ ಲಿಂಗಗಳ ಬಗ್ಗೆ ನೋಡ್ತಾ ಬರೋದಾದರೆ, ಲಿಂಗಗಳಲ್ಲಿ ನಾವು ಮೊದಲನೇದಾಗಿ 3 ವಿಧಗಳನ್ನು ನೋಡ್ತೀವಿ. ಎಷ್ಟು ವಿಧ? 3 ವಿಧ. ಒಂದನೇದು ಪುಲ್ಲಿಂಗ, ಎರಡನೇದು ಸ್ತ್ರೀಲಿಂಗ, ಮೂರನೇದು ನಪುಂಸಕಲಿಂಗ ಅಂತೇಳಿ ನೋಡ್ತೀವಿ. ಮೊದಲನೇದಾಗಿ ಇವುಗಳ ಆದ ನಂತರ ಇನ್ನೇ ಕೂಡ ಬೇರೆ ಉಭಯಲಿಂಗ ಅಥವಾ ದ್ವಿಲಿಂಗಗಳು ಅಂತ ಬರ್ತವೆ. ಇದು ಕಂಪ್ಲೀಟ್ ಆದ ನಂತರ ಅದನ್ನು ಹೇಳ್ತೀನಿ. ಓಕೆನಾ? ಮೊದಲನೇದಾಗಿ ಪುಲ್ಲಿಂಗ ಅಂದರೆ ಏನಂತ ನೋಡೋಣ. ಪುಲ್ಲಿಂಗ ಅಂದರೆ ಆಲ್ಮೋಸ್ಟ್ ಎಲ್ಲರಿಗೂ ಕಾಮನ್ ಆಗಿ ಗೊತ್ತೇ ಆಗುತ್ತೆ. ಈಗ ಇಲ್ಲೇನಪ್ಪ ಅಂದರೆ, ಒಂದು ಗಂಡಸು ಎಂಬ ಅರ್ಥವನ್ನು ಕೊಡುವಂಥ ಪದ ಆಗಿರ್ತೈತಿ. ಅದರಲ್ಲೂ ಕೂಡ ಅದು ಯಾವುದರಲ್ಲಿರಬೇಕು? ಮನುಷ್ಯರಲ್ಲಿ ಇರಬೇಕು. ನೋಡಿ, ಮನುಷ್ಯರಲ್ಲಿ ಗಂಡಸು ಎಂಬ ಅರ್ಥವನ್ನು ಕೊಡುವ ಪದವು ಏನಾಗ್ತೈತಿ? ಪುಲ್ಲಿಂಗ ಆಗ್ತೈತಿ. ಎಕ್ಸಾಂಪಲ್ಗೆ ನೋಡ್ತಾ ಬರೋದಾದರೆ, ತಂದೆ, ಅಣ್ಣ, ಮಗ, ತಮ್ಮ, ಅವನು, ಇವನು, ಶಿಕ್ಷಕ, ಹುಡುಗ, ರಾಜ, ರಾಜಕುಮಾರ, ಇವೆಲ್ಲವೂ ಕೂಡ ಪುಲ್ಲಿಂಗಗಳಿಗೆ ಎಕ್ಸಾಂಪಲ್ ಆಗುತ್ತೆ. ಓಕೆನಾ? ನೆಕ್ಸ್ಟ್ ಇದೇ ರೀತಿಯಾಗಿ ಸ್ತ್ರೀಲಿಂಗ ಬಗ್ಗೆ ನೋಡ್ತಾ ಬರೋದಾದರೆ, ಮನುಷ್ಯರಲ್ಲಿ ನೋಡಿ, ಇಲ್ಲಿ ಪ್ರಾಣಿ ಮತ್ತು ಪಕ್ಷಿಗಳು ಬರಲ್ಲ. ಇಲ್ಲಿ ಕೇವಲ ಮನುಷ್ಯರು ಬರ್ತಾರೆ ಪುಲ್ಲಿಂಗ ಮತ್ತು ಸ್ತ್ರೀಲಿಂಗಗಳಲ್ಲಿ. ಮತ್ತು ಪ್ರಾಣಿ ಪಕ್ಷಿ ಯಾವುದರಲ್ಲಿ ಬರ್ತಾವೆ ಅನ್ನೋದನ್ನು ನಾನು ಆಮೇಲೆ ಹೇಳ್ತೀನಿ. ಓಕೆನಾ? ಮನುಷ್ಯರಲ್ಲಿ ಹೆಂಗಸು ಎಂಬ ಅರ್ಥವನ್ನು ಕೊಡುವಂಥ ಪದಗಳು ಏನಾಗಿರ್ತವೆ? ಅದು ಸ್ತ್ರೀಲಿಂಗ ಪದವಾಗಿರ್ತೈತಿ ಅಥವಾ ಸ್ತ್ರೀಲಿಂಗ ಎನಿಸ್ಕೊಳ್ತೈತಿ. ಹಾಗಾದರೆ ಸ್ತ್ರೀಲಿಂಗಕ್ಕೆ ಎಕ್ಸಾಂಪಲ್ ನೋಡ್ತಾ ಬರೋದಾದರೆ, ಇಲ್ಲಿ ತಂದೆಯಾಗಿದೆಯಾ, ಇಲ್ಲಿ ನಾವು ಅದನ್ನು ಲಿಂಗ ಬದಲಾವಣೆ ಅಂತೇಳಿ ಕೂಡ ಇದರಲ್ಲಿ ಅಧ್ಯಯನ ಮಾಡ್ತೀವಿ. ಇಲ್ಲೇ ಅದರ ಬಗ್ಗೆ ನೋಡ್ಕೊಂಡು ಬಿಡೋಣ. ಈ ತಂದೆ ಇದ್ದಿದ್ದು ಸ್ತ್ರೀಲಿಂಗದಲ್ಲಿ ತಾಯಿ ಆಗುತ್ತೆ, ಅಂದರೆ ಲಿಂಗ ಬದಲಾವಣೆ ಆದಾಗ ತಾಯಿ. ಅಣ್ಣ ಇದ್ದಿದ್ದು ಅಕ್ಕ, ಮಗ ಇದ್ದಿದ್ದು ಮಗಳು, ತಮ್ಮ ಇದ್ದಿದ್ದು ತಂಗಿ, ಅವನು ಇದ್ದಿದ್ದು ಅವಳು, ಇವನು ಇವಳು, ಶಿಕ್ಷಕ ಶಿಕ್ಷಕಿ, ಹುಡುಗ ಹುಡುಗಿ, ರಾಜ ರಾಣಿ, ರಾಜಕುಮಾರ ರಾಜಕುಮಾರಿ. ಅಂದರೆ ಇವೇನು ಲಿಂಗ ಬದಲಾವಣೆ. ನಾನು ಈಗ ಪುಲ್ಲಿಂಗದ ಬಗ್ಗೆ ಹೇಳಿದೆ. ಅದೇ ರೀತಿಯಾಗಿ ಇವುಗಳನ್ನು ಲಿಂಗ ಬದಲಾವಣೆ ಮಾಡಿದ್ವಿ ಅಂದ್ರೆ ಅವು ಏನಾಗ್ತವೆ? ಸ್ತ್ರೀಲಿಂಗ ಆಗ್ತವೆ. ಹೌದಾ? ಎಕ್ಸಾಂಪಲ್ ಈಗ ಜಸ್ಟ್ ಹೇಳೀನಿ, ಆದರೂ ಕೂಡ ಇನ್ನೊಂದು ಸಲ ನೋಡ್ಕೊಂಡು ಬಿಡೋಣ. ತಾಯಿ, ಅಕ್ಕ, ಮಗಳು, ಅವಳು, ತಂಗಿ, ಅಜ್ಜಿ, ಶಿಕ್ಷಕಿ, ಗೌಡತಿ. ಹೌದಾ? ಇವೆಲ್ಲವೂ ಕೂಡ ಸ್ತ್ರೀಲಿಂಗಗಳಿಗೆ ಎಕ್ಸಾಂಪಲ್. ಓಕೆನಾ? ನೆಕ್ಸ್ಟ್ ಇಲ್ಲಿ ನಪುಂಸಕಲಿಂಗ ಅಂತ ಬರುತ್ತೆ. ಇದು ಎಕ್ಸಾಕ್ಟ್ಲಿ ಜಾಸ್ತಿ ಟ್ವಿಸ್ಟ್ ಇರೋದು ಇಲ್ಲೇ. ಏನಪ್ಪ ಅಂದರೆ, ಇಲ್ಲಿ ನಪುಂಸಕಲಿಂಗದಲ್ಲಿ ನಾವೇನು ಮಾಡ್ತೀವಿ? ಕೆಲವೊಂದಿಷ್ಟು ಹುಂಜ ಅಂತ ಕೊಟ್ಟಾಗ ನಾವು ಅದನ್ನ ಏನು ಮಾಡ್ತೀವಿ? ಪುಲ್ಲಿಂಗದಲ್ಲಿ ಆ್ಯಡ್ ಮಾಡ್ತೀವಿ. ಇದು ಹುಂಜ ಅನ್ನೋದು ಒಂದು ಪಕ್ಷಿ ಆಗುತ್ತೆ. ಇಲ್ಲಿ ಪಕ್ಷಿ ಬರುತ್ತೈತಲ್ಲ, ಇವೆಲ್ಲವೂ ಕೂಡ ಪಕ್ಷಿ, ಪ್ರಾಣಿ ಇವೆಲ್ಲವೂ ಕೂಡ ನಪುಂಸಕಲಿಂಗದಲ್ಲಿ ಬರ್ತವೆ. ನೀವು ಹೇಳ್ಬೋದು, ಸರ್ ಅದು ನಿರ್ಜೀವ ಅಲ್ಲ, ಜೀವವನ್ನು ಹೊಂದೈತಿ ಅಂದರೂ ಕೂಡ ಅದು ನಪುಂಸಕಲಿಂಗದಲ್ಲಿ ಯಾಕೆ ಬರ್ತೈತಪ್ಪ ಅಂದರೆ, ನಮ್ಮ ಕನ್ನಡ ವ್ಯಾಕರಣದಲ್ಲಿ ಪಕ್ಷಿ ಮತ್ತು ಪ್ರಾಣಿಗಳನ್ನು ಎಲ್ಲವುಗಳನ್ನು ಕೂಡ ನಪುಂಸಕಲಿಂಗದಲ್ಲೇ ಸೇರಿಸಿಬಿಟ್ಟಿದ್ದಾರೆ. ಹೌದಾ? ಕೋಳಿಯನ್ನು ಏನು ಸ್ತ್ರೀಲಿಂಗಕ್ಕೆ ಮತ್ತು ಹುಂಜವನ್ನು ಪುಲ್ಲಿಂಗಕ್ಕೆ ಸೇರಿಸಿಲ್ಲ, ಇಲ್ಲಿ ಇವುಗಳನ್ನು ನಪುಂಸಕಲಿಂಗಕ್ಕೆ ಸೇರಿಸಿದ್ದಾರೆ. ಇವುಗಳ ಮೇಲೆ ನೀವು ಫೋಕಸ್ ಮಾಡಬೇಕು. ಯಾಕಪ್ಪ ಅಂದರೆ ಇವುಗಳ ಮೇಲೇ ಪ್ರಶ್ನೆಗಳು ಕೇಳ್ತಾನೆ. ಯಾಕಂದರೆ ಕನ್ಫ್ಯೂಷನ್ ಹಾಕಿ ಹಾಕ್ತಾರೆ ಅಂತೇಳಿ ಇವುಗಳ ಮೇಲೇ ಜಾಸ್ತಿ ಪ್ರಶ್ನೆಗಳನ್ನು ರೈಸ್ ಮಾಡ್ತಾನೆ. ಓಕೆನಾ? ಇಲ್ಲಿ ನೋಡಿ, ನಪುಂಸಕಲಿಂಗ. ನಪುಂಸಕಲಿಂಗ ಅಂದರೆ ಏನಪ್ಪ ಅಂದರೆ, ಪ್ರಾಣಿ, ಪಕ್ಷಿ ಮತ್ತು ನಿರ್ಜೀವ ವಸ್ತುಗಳನ್ನು ನಾವು ಏನಂತ ಕರಿತೀವಿ? ನಪುಂಸಕಲಿಂಗ ಅಂತ ಕರಿತೀವಿ. ಇಲ್ಲಿ ಪ್ರಾಣಿಗಳು ಬಂದದ್ದು ಅಂದರೂ ಕೂಡ ನಪುಂಸಕಲಿಂಗ ಆಯ್ತು, ಪಕ್ಷಿಗಳು ಬಂದು ಅಂದರೂ ಕೂಡ ನಪುಂಸಕಲಿಂಗ ಆಯಿತು, ಮತ್ತು ನಿರ್ಜೀವ ವಸ್ತುಗಳು ಬಂದು ಅಂದರೂ ಕೂಡ ನಪುಂಸಕಲಿಂಗ ಆಯಿತು. ಉದಾಹರಣೆಗೆ ನೋಡ್ತಾ ಬರೋದಾದರೆ, ನಾಯಿ, ಎಮ್ಮೆ, ಕೋಣ, ಬೆಕ್ಕು, ಕೋಳಿ, ಹುಂಜ, ಕಾಗೆ, ನವಿಲು, ಕಲ್ಲು, ಮಣ್ಣು, ಕಬ್ಬಿಣ.
ಮತ್ತು ಇನ್ನೂ ಕೆಲವೊಂದಿಷ್ಟು ಎಕ್ಸಾಂಪಲ್ ಬರ್ತವೆ. ಇವೆಲ್ಲವೂ ಕೂಡ ನಪುಂಸಕಲಿಂಗಕ್ಕೆ ಎಕ್ಸಾಂಪಲ್ ಆಗುತ್ತೆ. ಓಕೆನಾ, ಇಲ್ಲಿಗೆ ನಿಮ್ಗೆ ಗೊತ್ತಾಯ್ತು ಅಂದ್ಕೋತೀನಿ. ಒಂದು ಪುಲ್ಲಿಂಗ, ಇನ್ನೊಂದು ಸ್ತ್ರೀಲಿಂಗ, ಇನ್ನೊಂದು ನಪುಂಸಕಲಿಂಗ. ಇವು ಲಿಂಗಗಳಲ್ಲಿ 3 ವಿಧಗಳನ್ನು ನೋಡಿದ್ದೀವಿ. ನೆಕ್ಸ್ಟ್ ಇನ್ನು ವಿವಿಧ ರೀತಿಯಲ್ಲಿ ದ್ವಿಲಿಂಗ ಅಥವಾ ಉಭಯಲಿಂಗ ಪದಗಳು ಅಷ್ಟೇ ಬರ್ತಾವೆ. ಇವು ಈ ಲಿಂಗಗಳು ಬರ್ತಾವಲ್ಲ ಅವುಗಳ ವಿಧಗಳಲ್ಲಿಯೂ ಇವು ಕೇವಲ ದ್ವಿಲಿಂಗ ಪದಗಳು ಅಥವಾ ಉಭಯಲಿಂಗ ಪದಗಳು ಅಂತ ಕರಿತೀವಿ. ಯಾವ ರೀತಿಯಪ್ಪ ಅಂದರೆ ಈಗ ಸ್ತ್ರೀಲಿಂಗ ಅಂತ ಕರಿತೀವಿ. ಸ್ತ್ರೀಲಿಂಗ ಅಂದರೆ ಏನಪ್ಪ ಅಂದರೆ ಇಲ್ಲಿ ಪುಲ್ಲಿಂಗನೂ ಇರುತ್ತೆ ಮತ್ತು ಸ್ತ್ರೀಲಿಂಗನೂ ಇರುತ್ತೆ. ಈ ಎರಡರ ಅರ್ಥವನ್ನು ಹೊಂದಿರುವಂಥ ಪದಗಳಿಗೆ ನಾವೇನು ಕರಿತೀವಿ? ಸ್ತ್ರೀಲಿಂಗ ಅಂತ ಕರಿತೀವಿ. ಎಕ್ಸಾಂಪಲ್ಗೆ ನೋಡ್ತಾ ಬರೋದಾದರೆ ಅವರು, ಇವರು, ಎಲ್ಲರೂ, ಮಕ್ಕಳು, ದೊಡ್ಡವರು, ಮಾಡಿದವರು. ಸರ್ ಇಲ್ಲಿ ಹೆಂಗೆ ಕಂಡುಹಿಡಿಬೇಕು ಸರ್ ನಾವು ಸ್ತ್ರೀಲಿಂಗವನ್ನು ಅಂತೇಳಿ ನೀವು ಕೇಳ್ತಾ ಬರೋದಾದರೆ ಇಲ್ಲಿ ಎಕ್ಸಾಂಪಲ್ಗೆ ಇಲ್ಲಿ ನೋಡಿ, ಅವರು ಅಂತ ಇದೆ. ಏನಂತಿದೆ? ಅವರು. ಅವರು ಅಂತ ಯಾರಿಗೆ ಕರಿತೀರಿ ನೀವು? ಈಗ ಎಕ್ಸಾಂಪಲ್ಗೆ ನೋಡಿ, ಅವನು ಅತ್ತೆ ಪುಲ್ಲಿಂಗ ಇದ್ದವನಿಗೆ ಕರಿತೀರಿ. ಓಕೆನಾ. ಅವಳು ಅತ್ತೆ ಹುಡುಗಿಗೆ ಅಥವಾ ಸ್ತ್ರೀಲಿಂಗ ಇದ್ದವಳಿಗೆ ಸ್ತ್ರೀಲಿಂಗದಲ್ಲಿ ಅವಳು ಅಂತ ಕರಿತೀವಿ. ಓಕೆನಾ. ಇವುಗಳನ್ನು ನಾವು ಇವು ಏಕವಚನದಲ್ಲದು. ಇವುಗಳನ್ನು ನಾವು ಬಹುವಚನದಲ್ಲಿ ನೋಡಿದಾಗ ಅವರು ಅತ್ತಾಗುತ್ತೆ. ಏನಾಗುತ್ತೆ? ಅವರು. ಹುಡುಗ ಇದ್ನಂದ್ರೂ ಕೂಡ, ಹುಡುಗರಿದ್ರು ಅಂದರೂ ಕೂಡ, ಜಾಸ್ತಿ ಹುಡುಗರಿದ್ರು ಅಂದರೂ ಕೂಡ ಅವರಾಗುತ್ತೆ, ಹುಡುಗಿಯರಿದ್ದರೂ ಕೂಡ ಅವರಾಗುತ್ತೆ. ಇವು ಎರಡಕ್ಕೂ ಕೂಡ ಯೂಸ್ ಆಗುತ್ತೆ. ಏನು? ಪುಲ್ಲಿಂಗಕ್ಕೂ ಕೂಡ ಅವರು ಅತ್ತೆ ಬಳಸ್ತೀವಿ, ಸ್ತ್ರೀಲಿಂಗಕ್ಕೂ ಕೂಡ ಅವರು ಅಂತೇಳಿ ಬಳಸ್ತೀವಿ. ಅಥವಾ ಇವರು ಅಂದರೆ ಎಕ್ಸಾಂಪಲ್ಗೆ ಇಲ್ಲಿ ಜಾಸ್ತಿ ಜನ ಮಹಿಳೆಯರಿದ್ರು ಅಂದರೂ ಕೂಡ ಇಲ್ಲಿ ನಾವು ಇವರು ಅತ್ತೆ ಬಳಸ್ತೀವಿ, ಜಾಸ್ತಿ ಜನ ಪುರುಷರಿದ್ರು ಅಂದರೂ ಕೂಡ ನಾವು ಇವರು ಅಂತೇಳಿ ಬಳಸ್ತೀವಿ. ಹಾಗಾದರೆ ಇಲ್ಲಿ ಪುಲ್ಲಿಂಗ ಮತ್ತು ಸ್ತ್ರೀಲಿಂಗ ಎರಡರ ಅರ್ಥವನ್ನು ಕೂಡ ಇವು ಹೊಂದಿರ್ತಾವೆ. ಎಲ್ಲರೂ, ಮಕ್ಕಳು ಅಂದರೂ ಕೂಡ ಇಲ್ಲಿ ನಾವು ಲೇಡೀಸ್ ಇದ್ದರು ಅಂದರೂ ಕೂಡ ಅವ್ರಿಗೆ ಮಕ್ಕಳು ಅಂತ ಕರಿತೀವಿ, ಲೇಡೀಸ್ ಜಾಸ್ತಿ ಇದ್ದಂದರೂ ಕೂಡ ಮಕ್ಕಳು ಅಂತ ಕರಿತೀವಿ, ಅಥವಾ ಬಾಯ್ಸ್ ಇದ್ದರು ಅಂದರೂ ಕೂಡ ಅವರಿಗೆ ಮಕ್ಕಳು ಅಂತ ಕರಿತೀವಿ. ನೆಕ್ಸ್ಟ್ ದೊಡ್ಡವರು, ನೆಕ್ಸ್ಟ್ ಮಾಡಿದವರು. ಈ ರೀತಿಯಾಗಿ ಇವೆಲ್ಲವೇನು ಸ್ತ್ರೀಲಿಂಗ. ಈ ಒಂದು ಅರ್ಥ ಇದರಲ್ಲಿ ಪದದಲ್ಲಿ ಸ್ತ್ರೀಲಿಂಗ ಮತ್ತು ಪುಲ್ಲಿಂಗದ ಎರಡರ ಅರ್ಥವನ್ನು ಅದು ಹೊಂದಿರ್ತೈತಿ. ಇದು ಸ್ತ್ರೀಲಿಂಗ ಗೊತ್ತಾಯ್ತದ ಅನ್ಕೋತೀನಿ ಇಲ್ಲಿಗೆ. ನೆಕ್ಸ್ಟ್ ನಾವು ನಪುಂಸಕಲಿಂಗಕ್ಕೆ ಹೋಗೋಣ. ಓಕೆನಾ. ನಪುಂಸಕಲಿಂಗ ಅಂದರೆ ಏನಪ್ಪ ಅಂದರೆ ಇಲ್ಲಿ ಈ ಪದದಲ್ಲಿ ಪುಲ್ಲಿಂಗನೂ ಇರುತ್ತೆ ಮತ್ತು ನಪುಂಸಕಲಿಂಗನೂ ಕೂಡ ಇರುತ್ತೆ. ಇವು ಎರಡರ ಅರ್ಥವನ್ನು ಕೂಡ ಇದು ನಪುಂಸಕಲಿಂಗ ಹೊಂದಿರ್ತೈತಿ. ಹೌದಾ. ನೋಡಿ, ಸ್ತ್ರೀಲಿಂಗ ಅಂದರೆ ಪುಲ್ಲಿಂಗವನ್ನು ಹೊಂದಿರ್ತೈತಿ ಮತ್ತು ಸ್ತ್ರೀಲಿಂಗ ಈ ಎರಡರ ಅರ್ಥವನ್ನು ಹೊಂದಿರ್ತೈತಿ. ನಪುಂಸಕಲಿಂಗ ಅಂದರೆ ಪುಲ್ಲಿಂಗದ ಅರ್ಥವಂತೂ ನಪುಂಸಕದ ಲಿಂಗದ ಅರ್ಥವನ್ನು ಹೊಂದಿರುತ್ತೆ. ಇಲ್ಲಿ ಎಕ್ಸಾಂಪಲ್ಗೆ ನೋಡ್ತಾ ಬರೋದಾದರೆ ಸೂರ್ಯ ಅಂದರೆ ನಾವು ಇದನ್ನು ಏನಂತ ನೋಡ್ಕೋಬೋದು? ಒಬ್ಬ ಹುಡುಗನ ಹೆಸರು ನೋಡ್ಬೋದಾ? ಎಸ್, ಹುಡುಗನ ಹೆಸರು ಸೂರ್ಯ ಅಂತ ಇಟ್ಟಿರ್ತಾರೆ. ಅವ ಒಂದು ಪುಲ್ಲಿಂಗ ಆಗ್ತಾನೆ. ಏನಾಗ್ತಾನೆ? ಪುಲ್ಲಿಂಗ. ಓಕೆನಾ. ಅದೇ ರೀತಿಯಾಗಿ ಸೂರ್ಯ ಅಂದರೆ ಒಂದು ಆಕಾಶಕಾಯ. ಸೂರ್ಯ ನಮ್ಗೆ ಡೈಲಿ ಬೆಳಕನ್ನು ನೀಡುವಂಥದ್ದು ಆಕಾಶಕಾಯ ಯಾವುದು? ಸೂರ್ಯ. ಹೌದಾ. ಗೊತ್ತಾಯ್ತಾ ನಿಮಗೆ? ಅಂದರೆ ಈ ಸೂರ್ಯ ಅನ್ನೋದು ಏನು ಆಕಾಶಕಾಯ ಇದೆಯಲ್ಲ, ಇದು ಒಂದು ನಪುಂಸಕಲಿಂಗಕ್ಕೆ ಉದಾಹರಣೆ. ಈ ಸೂರ್ಯ ಅನ್ನೋದು ಹುಡುಗನ ಹೆಸರಿದೆಯಲ್ಲ, ಇದು ಒಂದು ಪುಲ್ಲಿಂಗಕ್ಕೆ ಉದಾಹರಣೆ. ಅಂದರೆ ಒಂದು ಶಬ್ದವು ಪುಲ್ಲಿಂಗ ಮತ್ತು ನಪುಂಸಕಲಿಂಗ ಎರಡರ ಅರ್ಥವನ್ನು ಕೊಡ್ತಾ ಇತ್ತಪ್ಪ ಅಂದ್ರೆ ಅದು ಏನಾಗ್ತೈತಿ? ನಪುಂಸಕಲಿಂಗ ಆಗ್ತೈತಿ. ನೆಕ್ಸ್ಟ್ ಇಲ್ಲಿ ನೋಡಿ, ಚಂದ್ರ ಏನಾಗ್ತೈತೆ? ಇಲ್ಲಿ ಚಂದ್ರ ಅನ್ನೋದು ಒಂದು ಆಕಾಶಕಾಯ, ಇನ್ನೊಂದು ಚಂದ್ರ ಅತ್ತೆ ಹುಡುಗನ ಹೆಸರು ಕೂಡ ಆಗುತ್ತೆ. ವರುಣ ಅಂದರೂ ಕೂಡ ಒಂದೇನಪ್ಪ ಅಂದರೆ ಮಳೆ. ಹೌದಾ. ಅದು ಒಂದು ನಪುಂಸಕಲಿಂಗ. ವರುಣ ಅಂತೇಳಿ ಹುಡುಗನ ಹೆಸರು ಕೂಡ ಆಗುತ್ತೆ. ಅಂದರೆ ಒಂದು ಪುಲ್ಲಿಂಗ ಆಗುತ್ತೆ, ಇನ್ನೊಂದು ನಪುಂಸಕಲಿಂಗ. ನೆಕ್ಸ್ಟ್ ಅದೇ ರೀತಿಯಾಗಿ ವರ ಅಂದರೆ ಏನಪ್ಪ ಅಂದರೆ ಗೊತ್ತಾ ನಿಮಗೆ? ವರ ಅಂದರೆ ಮದುವೆಯ ಗಂಡನ್ನು ವರ ಅಂತ ಕರಿತೀವಿ, ಅದು ಒಂದು ಪುಲ್ಲಿಂಗ ಆಗುತ್ತಾ. ನೆಕ್ಸ್ಟ್ ವರ ಅಂದರೆ ಇನ್ನೊಂದು ಏನಪ್ಪ ಅಂದರೆ ವರ ಅಂದರೆ ದೇವರು ವರವನ್ನು ಕೊಡುವುದು, ಆಶೀರ್ವಾದ ಮಾಡುವುದು, ಆಶೀರ್ವಾದ ಅಂತ ಆಗುತ್ತೆ. ಹೌದಾ. ವರ ಅಂದರೆ ಹೌದಾ. ಅಂದರೆ ಇದು ಆಶೀರ್ವಾದ ಅನ್ನೋದು ನಪುಂಸಕಲಿಂಗ, ವರ ಅನ್ನೋದು ಅಂದರೆ ಮದುವೆ ಗಂಡು ಅನ್ನೋದು ಪುಲ್ಲಿಂಗ ಆಗುತ್ತೆ. ಅಂದರೆ ಇದು ಕೂಡ ಎರಡು ಅರ್ಥವನ್ನು ನೀಡ್ತಾ ಇದೆ, ಒಂದು ಪುಲ್ಲಿಂಗ, ಇನ್ನೊಂದು ನಪುಂಸಕಲಿಂಗ. ಅದಕ್ಕಾಗಿ ಇದು ವರ ಅನ್ನೋದು ಕೂಡ ನಪುಂಸಕಲಿಂಗ. ಶನಿ ಅಂದರೆ ಒಂದು ನಾವು ಶನಿ ಗ್ರಹವನ್ನು ನೋಡ್ತೀವಿ. ನೆಕ್ಸ್ಟ್ ಶನಿ ಒಂದು ದೇವರ ಹೆಸರನ್ನು ಕೂಡ ನಾವು ನೋಡ್ತೀವಿ. ಇವೆರಡೂ ಕೂಡ ಏನಾಗುತ್ತೆ? ಎಲ್ಲ ಎಕ್ಸಾಂಪಲ್ ಸೂರ್ಯ, ಚಂದ್ರ, ವರುಣ, ವರ ಮತ್ತು ಶನಿ ಈ ಎಕ್ಸಾಂಪಲ್ ನಪುಂಸಕಲಿಂಗಕ್ಕೆ ಎಕ್ಸಾಂಪಲ್ ಆಗುತ್ತೆ. ನಪುಂಸಕ ಲಿಂಗ ಇದು ಇಂಪಾರ್ಟೆಂಟ್ ಆಗುತ್ತೆ. ಇವೆಲ್ಲವೂ ಕೂಡ ಇಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಿದಾನೆ, ಇದು ನೋಟ್ ಮಾಡಿ ಇಟ್ಕೊಳ್ಳಿ. ಓಕೆನಾ. ನೆಕ್ಸ್ಟ್ ಸ್ತ್ರೀ ನಪುಂಸಕಲಿಂಗ ಅಂತ ಬರುತ್ತೆ. ಸ್ತ್ರೀ ನಪುಂಸಕಲಿಂಗ ಅಂದರೆ ಏನಪ್ಪ ಅಂದರೆ ಇಲ್ಲಿ ಸ್ತ್ರೀಲಿಂಗನೂ ಇರುತ್ತೆ ಮತ್ತು
ನಪುಂಸಕಲಿಂಗನೂ ಇರುತ್ತೆ. ಸ್ತ್ರೀಲಿಂಗ ಮತ್ತು ನಪುಂಸಕಲಿಂಗ ಎರಡರ ಅರ್ಥವನ್ನು ಹೊಂದಿರುವಂಥ ಪದಗಳಿಗೆ ನಾವು ಸ್ತ್ರೀ ನಪುಂಸಕಲಿಂಗ ಅಂತೇಳಿ ಕರಿತೀವಿ. ಉದಾಹರಣೆ ನೋಡ್ತಾ ಬರೋದಾದರೆ ಇಲ್ಲಿ ನೀವು ನೋಡ್ಬೋದು ಗಂಗಾ ಏನಿದೆ, ಗಂಗಾ ಗಂಗಾ ಅನ್ನೋದು ಏನಿದು ಒಂದು ಹುಡುಗಿಯ ಹೆಸರು ಅಂದರೆ ಸ್ತ್ರೀಲಿಂಗ ಆಗುತ್ತಾ. ನೆಕ್ಸ್ಟ್ ಗಂಗಾ ಅನ್ನೋದು ಒಂದು ನದಿಯ ಹೆಸರು, ಇದು ನಪುಂಸಕಲಿಂಗ ಆಗುತ್ತೆ. ನೆಕ್ಸ್ಟ್ ಯಮುನಾ, ಯಮುನಾ ಒಂದು ನದಿಯ ಹೆಸರು ಮತ್ತು ಒಬ್ಬಕ್ಕೆ ಹುಡುಗಿಯ ಹೆಸರು ಅಂದರೆ ಸ್ತ್ರೀಲಿಂಗ ಮತ್ತು ನಪುಂಸಕಲಿಂಗ ಎರಡು ಬರ್ತಾ ಇದೆಯಾ, ಇದೊಂದು ಸ್ತ್ರೀ ನಪುಂಸಕಲಿಂಗಕ್ಕೆ ಉದಾಹರಣೆ ಆಗುತ್ತೆ. ಲಕ್ಷ್ಮಿ, ಲಕ್ಷ್ಮಿ ಅಂದರೆ ಒಂದು ಹುಡುಗಿಯ ಹೆಸರು, ಇನ್ನೊಂದು ದುಡ್ಡು ಅಥವಾ ಹಣ ಅಂತ ಕರಿತೀವಿ, ಹೌದಾ. ಇದು ಕೂಡ ಒಂದು ಸ್ತ್ರೀ ನಪುಂಸಕಲಿಂಗಕ್ಕೆ ಉದಾಹರಣೆ. ಸರಸ್ವತಿ, ಸರಸ್ವತಿ ಕೂಡ ಸರಸ್ವತಿ ಅಂದರೆ ಒಂದು ಪುಸ್ತಕಕ್ಕೂ ಸರಸ್ವತಿ ಅಂತ ಕರಿತೀವಿ. ಇನ್ನೊಂದೇನಪ್ಪ ಅಂದರೆ ಸರಸ್ವತಿ ಹುಡುಗಿಯ ಹೆಸರು, ಇದು ಒಂದು ಸ್ತ್ರೀಲಿಂಗ ಆಗುತ್ತೆ, ಇನ್ನೊಂದು ನಪುಂಸಕಲಿಂಗ, ಇದು ಕೂಡ ಒಂದು ಸ್ತ್ರೀ ನಪುಂಸಕಲಿಂಗಕ್ಕೆ ಎಕ್ಸಾಂಪಲು. ನೆಕ್ಸ್ಟ್ ವಧು, ಇದು ಕೂಡ ಸ್ತ್ರೀ ನಪುಂಸಕಲಿಂಗಕ್ಕೆ ಎಕ್ಸಾಂಪಲು. ಇವು ನೋಡಿ ಪುನ್ನಪುಂಸಕಲಿಂಗಕ್ಕೆ ಎಕ್ಸಾಂಪಲು, ಇದು ಸ್ತ್ರೀ ನಪುಂಸಕಲಿಂಗಕ್ಕೆ ಎಕ್ಸಾಂಪಲು. ಇವು ನೆನಪಿಟ್ಕೊಳ್ಳಿ, ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಲಾಸ್ಟ್ ಒನ್ ಬರುತ್ತಲ್ಲ, ಇದು ವೆರಿ ಇಂಪಾರ್ಟೆಂಟ್. ಇದು ನಿತ್ಯ ನಪುಂಸಕಲಿಂಗ. ಈ ನಿತ್ಯ ನಪುಂಸಕಲಿಂಗನ ಹಲವು ಬಾರಿ ಎಕ್ಸಾಮ್ನಲ್ಲಿ ಕೇಳಿದ್ದಾನೆ. ಎಕ್ಸಾಂಪಲ್ಗೆ ಅವ ಮಗು ಮತ್ತು ಶಿಶುಗಳ ಮೇಲೆ ಜಾಸ್ತಿ ಫೋಕಸ್ ಮಾಡಿ ಕೇಳಿದ್ದಾನೆ, ಹೌದಾ. ಈ ನಿತ್ಯ ನಪುಂಸಕಲಿಂಗಗಳು ಹೆಂಗಪ್ಪ ಅಂದರೆ ಇವು ಎಲ್ಲ ಸಂದರ್ಭಗಳಲ್ಲಿಯೂ ನಪುಂಸಕಲಿಂಗವನ್ನೇ ಸೂಚಿಸ್ತಾವೆ. ಈ ಪದಗಳು ಏನು ಮಾಡ್ತಾವೆ, ಎಲ್ಲ ಸಂದರ್ಭದಲ್ಲಿಯೂ ನಪುಂಸಕಲಿಂಗವನ್ನೇ ಸೂಚಿಸುವುದರಿಂದ ಇವುಗಳನ್ನು ನಿತ್ಯ ನಪುಂಸಕಲಿಂಗ ಅಂತ ಕರಿತೀವಿ. ಎಕ್ಸಾಂಪಲ್ಗೆ ಒಂದನೇದ್ದು ಮಗು, ಮಗು ಒಂದು ನಿತ್ಯ ನಪುಂಸಕಲಿಂಗಕ್ಕೆ ಎಕ್ಸಾಂಪಲು. ಶಿಶು, ಶಿಶು ಒಂದು ನಿತ್ಯ ನಪುಂಸಕಲಿಂಗಕ್ಕೆ ಎಕ್ಸಾಂಪಲು. ಗುಂಪು, ಸಮೂಹ ಇವೆಲ್ಲವೂ ಕೂಡ ನಿತ್ಯ ನಪುಂಸಕಲಿಂಗಕ್ಕೆ ಎಕ್ಸಾಂಪಲ್ ಆಗುತ್ತೆ. ಜಾಸ್ತಿ ಇವುಗಳ ಮೇಲೆ ಫೋಕಸ್ ಮಾಡಿ, ಮಗು ಅಂತ ಶಿಶುಗಳ ಮೇಲೆ, ಓಕೆನಾ. ಇದಿಷ್ಟೇನಾಗಿತ್ತಪ್ಪ ಅಂದರೆ ಲಿಂಗಗಳ ಬಗ್ಗೆ ಚಾಪ್ಟರ್ ಆಗಿತ್ತು. ಇವಾಗ ನಾವು ನೆಕ್ಸ್ಟ್ ಏನು ಮಾಡೋಣ, ಈಗ ವಚನಗಳ ಬಗ್ಗೆ ನೋಡೋಣ. ಇಲ್ಲೊಂದು ಪಾಯಿಂಟ್ ಇದೆ ನೋಡಿ, ಲಿಂಗಗಳಲ್ಲಿ ಲಿಂಗ ಬದಲಾವಣೆ ಅಂತ ಬರುತ್ತೆ. ಹಲವು ಬಾರಿ ಎಕ್ಸಾಮ್ನಲ್ಲಿ ಕೇಳಿದಾನೆ. ಏನಪ್ಪ ಅಂದರೆ ಒಂದು ಇದನ್ನು ಹಾವಾಡಿಗಾಗತ್ತು ಕೊಟ್ಟಿರ್ತಾನೆ, ಇದರ ಲಿಂಗ ಬದಲಾವಣೆ ಮಾಡಿ ಅಂತ ಕೇಳಿರ್ತಾನೆ ಪ್ರಶ್ನೆ. ಅವಾಗ ಏನಾಗುತ್ತೆ, ಹವಾಡಗಿತ್ತಿ ಆಗುತ್ತೆ. ಹೂವಾಡಿಗ ಹೂವಾಡಗಿತ್ತಿ, ಒಕ್ಕಲಿಗ ಒಕ್ಕಲಗಿತ್ತಿ, ಗೌಡ ಗೌಡತಿ, ಅಳಿಯ ಸೊಸೆ, ವಿಮರ್ಶಕ ಇದ್ದಿದ್ದೇನಾಗುತ್ತೆ, ವಿಮರ್ಶಕಿ ಆಗುತ್ತೆ, ಮಾವ ಅತ್ತೆ. ನೋಡಿ, ಲಿಂಗ ಬದಲಾವಣೆ ಮಾಡಿ ಅಂದಾಗ ಪುಲ್ಲಿಂಗ ಕೊಟ್ಟಿದ್ದನ್ನು ಸ್ತ್ರೀಲಿಂಗ ಮಾಡಬೇಕು. ಬೈ ಚಾನ್ಸ್ ಸ್ತ್ರೀಲಿಂಗ ಕೊಟ್ಟಿದ್ದಂದ್ರೆ ನೀವು ಪುಲ್ಲಿಂಗಕ್ಕೆ ಮಾಡಬೇಕು, ಹೌದಾ. ಗೌಡತಿ ಕೊಟ್ಟಿದ್ನಪ್ಪ ಅಂದ್ರೆ ಇದರ ಲಿಂಗ ಬದಲಾವಣೆ ಮಾಡಿ ಅಂದ್ರೆ ಗೌಡ ಅಂತ ಆಗುತ್ತೆ, ಓಕೆನಾ. ಎಸ್. ನೆಕ್ಸ್ಟ್ ನಟ ನಟಿ, ಶಿಕ್ಷಕ ಶಿಕ್ಷಕಿ, ಈ ರೀತಿಯಾಗಿ ಹಲವು ಬರ್ತವೆ. ಇವುಗಳ ಬಗ್ಗೆ ನೋಡ್ಕೊಳ್ಳಿ, ಓಕೆನಾ. ನೆಕ್ಸ್ಟ್ ಈಗ ವಚನಗಳ ಬಗ್ಗೆ ನಾವು ನೋಡ್ತಾ ಹೋಗೋಣ. ಮೊದಲನೇದಾಗಿ ವಚನ ಅಂದರೆ ಏನಂತ ನೋಡೋಣ. ವಚನ ಅಂದರೆ ಏನಪ್ಪ ಅಂದರೆ ವ್ಯಕ್ತಿ, ವಸ್ತು, ಪ್ರಾಣಿ ಅಥವಾ ವಿಷಯಗಳ ಒಂದು ಸಂಖ್ಯೆಯನ್ನು ತಿಳಿಸುವಂಥದ್ದಕ್ಕೆ ನಾವು ವಚನ ಅಂತ ಕರಿತೀವಿ. ಅಂದರೆ ವಚನ ಅಂದರೆ ಏನಪ್ಪ ಅಂದರೆ ಅದು ವ್ಯಕ್ತಿ, ವಸ್ತು, ಪ್ರಾಣಿ ಅಥವಾ ಒಂದು ವಿಷಯಗಳ ಸಂಖ್ಯೆಯನ್ನು ತಿಳಿಸ್ತೈತಿ. ಇದರಲ್ಲಿ ಎಷ್ಟು ವಿಧಗಳನ್ನು ನೋಡ್ತೀವಿ ಅಂದರೆ 2 ವಿಧಗಳನ್ನು ನೋಡ್ತೀವಿ. ಎಷ್ಟು ವಿಧ? 2 ವಿಧ. ಒಂದನೇದ್ದು ಏಕವಚನ, ಇನ್ನೊಂದು ಬಹುವಚನ. ನೋಡಿ, ಇಲ್ಲಿ ವಚನ ಅಂದರೆ ವಸ್ತು, ವ್ಯಕ್ತಿ, ವಿಷಯ ಮತ್ತು ಪ್ರಾಣಿಗಳ ಸಂಖ್ಯೆಯನ್ನು ತಿಳಿಸ್ತೈತಿ. ವಚನಗಳಲ್ಲಿ 2 ಪ್ರಕಾರ, ಒಂದು ಏಕವಚನ, ಇನ್ನೊಂದು ಬಹುವಚನ. ಏಕವಚನ ಅಂದರೆ ಏನಪ್ಪ ಅಂದರೆ ಯಾವುದೇ ಒಂದು ಶಬ್ದವು ಅದು ಒಂದೇ ವಸ್ತುವನ್ನು ಸೂಚಿಸ್ತಾ ಇದ್ದರೆ ಅಥವಾ ಒಬ್ಬ ವ್ಯಕ್ತಿಯನ್ನು ಸೂಚಿಸ್ತಾ ಇದ್ದರೆ ಅಥವಾ ಒಂದು ಸ್ಥಳ ಅಥವಾ ಒಂದು ಸಂಗತಿಯ ಕುರಿತು ಏನಾದರೂ ಹೇಳ್ತಾ ಇತ್ತಪ್ಪ ಅಂದ್ರೆ ಅದನ್ನು ನಾವು ಏಕವಚನ ಅಂತ ಕರಿತೀವಿ. ಏಕ ಅಂದರೆ ಏನಪ್ಪ ಅಂದರೆ ಒಂದು, ಏಕ ಅಂದ್ರೆ ಒಂದು, ಹೌದಾ. ವಚನ ಅಂದ್ರೆ ಅದೊಂದು ಸಂಖ್ಯೆಯನ್ನು ತಿಳಿಸೋದು, ಓಕೆನಾ. ಇದು ಒಂದೇ ಒಂದು ವಸ್ತುವಿನ, ಒಂದೇ ಒಬ್ಬ ವ್ಯಕ್ತಿಯ ಅಥವಾ ಒಂದು ಸ್ಥಳದ ಅಥವಾ ಒಂದು ಸಂಗತಿಯ ಏನಾದರೂ ಅದರ ಬಗ್ಗೆ ತಿಳಿಸ್ತಾ ಇತ್ತಪ್ಪ ಅಂದ್ರೆ ಅದು ಏಕವಚನ ಆಗುತ್ತೆ, ಓಕೆನಾ. ಈ ಏಕವಚನಕ್ಕೆ ಎಕ್ಸಾಂಪಲ್ ನೋಡಿದ್ದೀವಿ ಅಂದರೆ ಪಕ್ಷಿ, ಮನೆ, ಪುಸ್ತಕ, ಅಣ್ಣ, ಅದು, ಹೌದಾ. ಪಕ್ಷಿ ಅನ್ನೋದು ಕೇವಲ ಒಂದು ಪಕ್ಷಿಯನ್ನು ಸೂಚಿಸ್ತಾ ಇದೆ. ಮನೆ ಅನ್ನೋದು ಒಂದೇ ಮನೆಯನ್ನು, ಪುಸ್ತಕ ಒಂದೇ ಪುಸ್ತಕವನ್ನು, ಅಣ್ಣ ಅಂದರೆ ಒಬ್ಬನನ್ನು, ನೆಕ್ಸ್ಟ್ ಅದು ಅಂದರೆ ಅದು ಸರ್ವನಾಮದಲ್ಲಿ ಒಬ್ಬನನ್ನು ಸೂಚಿಸುತ್ತೆ. ನೆಕ್ಸ್ಟ್ ಬಹುವಚನ ಬರುತ್ತೆ. ಬಹುವಚನ ಅಂದರೆ ಏನಪ್ಪ ಅಂದರೆ ಯಾವುದೇ ಒಂದು ಶಬ್ದವು ಒಂದಕ್ಕಿಂತ ಹೆಚ್ಚು ವಸ್ತುಗಳನ್ನು ಕುರಿತು ಹೇಳುತ್ತಿದ್ದರೆ, ಅಂದರೆ ಯಾವುದೇ ಒಂದು ಶಬ್ದ ಒಂದಕ್ಕಿಂತ ಹೆಚ್ಚು ವಸ್ತುಗಳ ಕುರಿತಾಗಿರ್ಬೋದು ಅಥವಾ ಒಂದಕ್ಕಿಂತ ಹೆಚ್ಚು ವ್ಯಕ್ತಿಗಳ ಕುರಿತಾಗಿರ್ಬೋದು ಅಥವಾ ಒಂದಕ್ಕಿಂತ ಹೆಚ್ಚು ವಿಷಯಗಳ ಕುರಿತು ಏನಾದರೂ ಹೇಳ್ತಾ ಇತ್ತಪ್ಪ ಅಂದರೆ ಅದನ್ನು ನಾವು ಬಹುವಚನ ಅಂತ ಕರಿತೀವಿ,
ಓಕೆನಾ. ಇದು ಒಂದಕ್ಕಿಂತ ಹೆಚ್ಚು ಸಂಖ್ಯೆಯನ್ನು ಸೂಚಿಸುತ್ತದೆ. ಬಹು ಅಂದರೆ ಜಾಸ್ತಿ ಅಂದಂಗೆ, ಬಹು ಅಂದರೆ ಜಾಸ್ತಿ ಅಂದಂಗೆ, ಅಂದರೆ ಒಂದಕ್ಕಿಂತ ಹೆಚ್ಚು ಅಂದಂಗೆ. ಆ ಒಂದಕ್ಕಿಂತ ಹೆಚ್ಚು ಸಂಖ್ಯೆಗಳನ್ನು ಸೂಚಿಸ್ತಾಯಿತ್ತಪ್ಪ ಅಂದ್ರೆ ನಾವು ಬಹುವಚನ ಅಂತ ಕರಿತೀವಿ. ಎಕ್ಸಾಂಪಲ್ಗೆ ಪಕ್ಷಿ ಇದ್ದಿದ್ದು ಇಲ್ಲೇನಾಯಿತು, ಬಹುವಚನದಲ್ಲಿ ಪಕ್ಷಿಗಳಾಯಿತು. ಮನೆ ಇದ್ದಿದ್ದು ಮನೆಗಳು, ಪುಸ್ತಕ ಇದ್ದಿದ್ದು ಪುಸ್ತಕಗಳು, ಅಣ್ಣ ಇದ್ದಿದ್ದು ಅಣ್ಣಂದಿರು ಆಗುತ್ತೆ, ಅದು ಇದ್ದಿದ್ದು ಅವು ಆಗುತ್ತೆ. ಇದು ಬಹುವಚನದಲ್ಲಿ. ಓಕೆನಾ. ಇವೆಲ್ಲ ಏಕವಚನ. ಓಕೆನಾ. ನಿಮ್ಮ ಪ್ರಶ್ನೆ ಯಾವ ರೀತಿ ಕೇಳ್ತಾನಂದರೆ, ಪಕ್ಷಿ ಇದರ ಬಹುವಚನ ರೂಪವೇನು, ಅಥವಾ ಪಕ್ಷಿಗಳು ಇದರ ಏಕವಚನ ರೂಪವೇನು, ಅಣ್ಣ ಇದರ ಬಹುವಚನ ರೂಪವೇನು. ಅಣ್ಣದ ಬಹುವಚನ ರೂಪ ಅಣ್ಣಂದಿರು ಆಗುತ್ತೆ. ಓಕೆನಾ. ಇಲ್ಲಿ ಕೆಲವೊಂದಿಷ್ಟು ಬಹುವಚನ ಪ್ರತ್ಯಯಗಳು ಇದಾವೆ ನೋಡಿ. ಈ ಬಹುವಚನ ಪ್ರತ್ಯಯಗಳು ಯಾವಾಗ ಹಚ್ಬೇಕು ಅನ್ನೋದು ನೀವು ನೋಡ್ಕೊಳ್ಳಿ. ಇಲ್ಲಿ ನೋಡಿ, ಇಲ್ಲಿ ಬಹುವಚನ ಪ್ರತ್ಯಯಗಳು ಏಕವಚನದಲ್ಲಿ ಮನೆ ಇದ್ದಾಗ ನಾವು ಗಳು ಹಚ್ಚಬೇಕು, ಮನೆಗಳು ಆಗುತ್ತೆ. ಪ್ರಾಣಿ ಇದ್ದಾಗ ಕೂಡ ಗಳು ಅನ್ನುವಂಥ ಬಹುವಚನ ಪ್ರತ್ಯಯ ಹಚ್ಚಿದಾಗ ಪ್ರಾಣಿಗಳಾಗುತ್ತೆ. ಮತ್ತು ಅರು ಎಂಬ ಬಹುವಚನ ಪ್ರತ್ಯಯ ಯಾವಾಗ ಹಚ್ಚಬೇಕಪ್ಪ ಅಂದರೆ, ಅರು ಎಂಬ ಬಹುವಚನ ಪ್ರತ್ಯಯವನ್ನು ಸಹೋದರ ಇದ್ದಾಗ ಅದನ್ನು ಅರು ಹಚ್ಚಬೇಕು, ಸಹೋದರರು ಆಗುತ್ತೆ. ಅರಸ ಇದ್ದಾಗ ಅರು ಹಚ್ಚಬೇಕು, ಅರಸರು ಆಗುತ್ತೆ. ನೋಡಿ, ಇದು ಇಂಪಾರ್ಟೆಂಟ್. ಸಹೋದರ ಮತ್ತು ಅರಸ ಇದರ ಬಹುವಚನ ಏನಾಗ್ತೈತಿ, ಅರಸದ್ದು ಅರಸರು. ನೆಕ್ಸ್ಟ್ ಅಂದಿರು ಅತ್ತೆ ಬಹುವಚನ ಪ್ರತ್ಯಯ ಬರುತ್ತೆ. ಈ ಅಂದಿರು ಎಲ್ಲಿ ಹಚ್ಬೇಕಪ್ಪ ಅಂದರೆ, ಅಣ್ಣ ಮತ್ತು ಅಕ್ಕ ಬಂದಾಗ ಅಂದಿರು ಎಂಬ ಬಹುವಚನ ಪ್ರತ್ಯಯ ಹತ್ತಿದಾಗ ಅದು ಏನಾಗುತ್ತೆ, ಅಣ್ಣಂದಿರು ಮತ್ತು ಅಕ್ಕಂದಿರು ಎಂಬ ಬಹುವಚನ ಆಗುತ್ತೆ. ನೆಕ್ಸ್ಟ್ ಹೂ ಅನ್ನೋದು ಯಾವಾಗ ಹಚ್ಬೇಕಂದ್ರೆ, ಅದು ಇದು ಚಿಕ್ಕದು ಇದ್ದಾಗ ಹೂ ಅನ್ನೋದು ಹಚ್ಚಬೇಕು. ಹೂ ಹಚ್ಚಿದಾಗ ಅದು ಇದ್ದಿದ್ದು ಅವು ಆಗುತ್ತೆ, ಇದು ಇದ್ದಿದ್ದು ಇವು, ಚಿಕ್ಕದು ಇದ್ದಿದ್ದು ಚಿಕ್ಕವು. ಅದೇ ರೀತಿಯಾಗಿ ಅವು ಅಂತ ಬರುತ್ತೆ. ಅವು ಅನ್ನೋದು ಹಿರಿದು ಕಿರಿದು ಇದ್ದಾಗ ಈ ಪ್ರತ್ಯಯವನ್ನು ಹಚ್ಚಬೇಕು. ಹಿರಿದು ಇದ್ದಾಗ ಅದೇನಾಗುತ್ತೆ, ಹಿರಿಯವು, ಕಿರಿದು ಇದ್ದಾಗ ಕಿರಿಯವು. ಈ ರೀತಿಯಾಗಿ ಏಕವಚನ ಇದ್ದಿದ್ದನ್ನು ಬಹುವಚನ ಮಾಡ್ಬೋದು. ಇಲ್ಲಿ ಇಂಪಾರ್ಟೆಂಟ್ ಇರೋದು ನಿಮಗೆ ಏನಪ್ಪ ಅಂದರೆ, ಇಲ್ಲಿ ಇವಿಷ್ಟು ಇಂಪಾರ್ಟೆಂಟ್. ಯಾವುದು, ಸಹೋದರ, ಅರಸ, ಅಣ್ಣ, ಅಕ್ಕ. ಓಕೆನಾ. ನೆಕ್ಸ್ಟ್ ಇಲ್ಲಿ ಸರ್ವನಾಮಗಳನ್ನು ನಾವು ಏಕವಚನ ಮತ್ತು ಬಹುವಚನಗಳಲ್ಲಿ ನೋಡ್ತಾ ಬರೋದಾದರೆ, ಇಲ್ಲಿ ಅದು ಅನ್ನೋದು ಒಂದು ಏಕವಚನ. ಅಂದರೆ ಈ ಲೈನಲ್ಲಿ ಏನು ಕೊಟ್ಟಿದ್ದೀನಲ್ಲ, ಇವೆಲ್ಲವೂ ಕೂಡ ಸರ್ವನಾಮಗಳ ಏಕವಚನಗಳು. ಇವುಗಳಲ್ಲಿರೋದೆಲ್ಲ ಬಹುವಚನಗಳು, ಸರ್ವನಾಮಗಳ ಬಹುವಚನಗಳು. ಅದು ಇದ್ದಿದ್ದು ಏನಾಗುತ್ತೆ, ಅವು ಅಥವಾ ಅವುಗಳು ಆಗುತ್ತೆ. ಇದು ಇದ್ದಿದ್ದು ಇವು ಅಥವಾ ಇವುಗಳು ಆಗುತ್ತೆ. ನೆಕ್ಸ್ಟ್ ಅವನು ಅವಳು ಇದ್ದಿದ್ದು ಅವರು ಆಗುತ್ತೆ. ಇವನು ಇವಳು ಇದ್ದಿದ್ದು ಇವರು ಆಗುತ್ತೆ. ನಾನು ನಾವು ನೀನು ನೀವು ತಾನು ಅನ್ನೋದು ತಾವು. ಈ ರೀತಿಯಾಗಿ ಸರ್ವನಾಮಗಳನ್ನು ನಾವು ಏಕವಚನ ಇದ್ದಿದ್ದನ್ನು ಬಹುವಚನ ಮಾಡ್ಬೋದು. ಮತ್ತು ಇನ್ನೊಂದು ಲಾಸ್ಟ್ ಪಾಯಿಂಟ್, ಇದು ಇಂಪಾರ್ಟೆಂಟ್ ಇದೆ. ಏನಪ್ಪ ಅಂದರೆ, ನಾವು ಕೆಲವೊಂದು ಟೈಮ್ನಲ್ಲಿ ಏನು ಮಾಡ್ತೀವಿ, ಗೌರವವನ್ನು ತೋರಿಸಲು ಅಥವಾ ಗೌರವವನ್ನು ತೋರಿಸಲು ಕೆಲವು ಶಬ್ದಗಳಿಗೆ ಏನು ಮಾಡ್ತೀವಿ, ಅವರುಗಳು ಪ್ರತ್ಯಯವನ್ನು ಸೇರಿಸಿ ಹೇಳ್ತೀವಿ. ಆದರೆ ಈ ಅವರುಗಳು ಪ್ರತ್ಯಯ ಸೇರಿಸಿ ಹೇಳಿದ್ವಪ್ಪ ಅಂದ್ರೆ ಅದು ಬಹುವಚನ ಆಗಲ್ಲ. ಎಕ್ಸಾಂಪಲ್ಗೆ ಮುಖ್ಯಮಂತ್ರಿಯವರು, ಅವರಿಗೆ ಒಂದು ಗೌರವವನ್ನು ಸೂಚಿಸಲು ಮುಖ್ಯಮಂತ್ರಿಯವರು ಅಂತೇಳಿ ಮುಂದೆ ಬಳಸ್ತೀವಿ. ಆದರೆ ಮುಖ್ಯಮಂತ್ರಿ, ರಾಜ್ಯಕ್ಕೆ ಮುಖ್ಯಮಂತ್ರಿ ಒಬ್ಬನೇ ಇರ್ತಾನಲ್ಲ, ಅದನ್ನ ಮುಖ್ಯಮಂತ್ರಿಯವರು ಇಂದು ಇದಕ್ಕೆ ಚಾಲನೆ ನೀಡಿದರು, ಅಥವಾ ಮುಖ್ಯಮಂತ್ರಿಯವರು ಇಂದು ಬೆಂಗಳೂರಿಗೆ ಬಂದರು ಅಂದಾಗ ಮುಖ್ಯಮಂತ್ರಿಯವರು ಅಂತೇಳಿ ಬಳಸ್ತೀವಲ್ಲ, ಇದು ಅವರಿಗೆ ಒಂದು ಗೌರವ ತೋರಿಸಲು ಹೇಳ್ತೀವಿ. ಆದರೆ ಅದು ಬಹುವಚನ ಆಗಿರಲ್ಲ. ನೆಕ್ಸ್ಟ್ ಮುಖ್ಯಮಂತ್ರಿಗಳು ಹೊತ್ತು ಕೂಡ ಕೆಲವೊಂದು ಟೈಮ್ನ ಬಳಸ್ತೀವಿ. ಇಲ್ಲಿ ಗಳು ಬಳಸ್ತೀವಿ ಅಂತೇಳಿ ಇದು ಬಹುವಚನ ಆಗಲ್ಲ, ಇದು ತಪ್ಪಾಗುತ್ತೆ. ಓಕೆನಾ. ಇದು ಏಕವಚನನೇ. ನೆಕ್ಸ್ಟ್ ತಂದೆಯವರು, ಇದು ಕೂಡ ಏಕವಚನನೇ. ಗಾಂಧೀಜಿಯವರು ಏಕವಚನ. ಸ್ವಾಮಿಯವರು ಮತ್ತು ಸ್ವಾಮಿಗಳು ಇವೆಲ್ಲವೂ ಕೂಡ ಏಕವಚನನೇ. ಆದರೆ ನಾವು ಗೌರವವನ್ನು ತೋರಿಸಲು ಈ ರೀತಿಯಾಗಿ ಪ್ರತ್ಯಯಗಳನ್ನು ಸೇರಿಸಿ ಹೇಳ್ತೀವಿ. ಓಕೆನಾ. ಇದಿಷ್ಟು ಏನಾಗಿತ್ತಪ್ಪ ಅಂದರೆ ಲಿಂಗ ಮತ್ತು ವಚನಕ್ಕೆ ಸಂಬಂಧಪಟ್ಟಂಥ ಇವತ್ತಿನ ಕ್ಲಾಸ್ ಆಗಿತ್ತು. ಈ ಕ್ಲಾಸ್ ಎಸ್ಪೆಷಲಿ KTET ಆಗಿರ್ಬೋದು, ನೆಕ್ಸ್ಟ್ GPSTR, HSTR ಮತ್ತು PSTRಗಳಿಗೆ ಹೇಳಿ ಮಾಡಿಸಿದಂಥ ಕ್ಲಾಸ್ ಇದೆ. ಯಾಕಪ್ಪ ಅಂದರೆ ಅದರ ಸಿಲೆಬಸ್ ಪ್ರಕಾರ ನಾನು ಹೇಳ್ಕೊಡ್ತಾಯಿದ್ದೀನಿ. ಅದರ ಜೊತೆಗೆ SDF ಡೇ ಮುಂತಾದ ಎಲ್ಲ ಎಕ್ಸಾಮ್ಗಳಿಗೂ ಕೂಡ ಹೆಲ್ಪ್ ಆಗುತ್ತೆ. ಇದಿಷ್ಟು ಇವತ್ತಿನ ಕ್ಲಾಸ್ ಆಗಿತ್ತು. ಇದೇ ರೀತಿಯ ಇನ್ನಿತರ ಕ್ಲಾಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.